ಕಾಫಿಯು ಮೆಣಸು ಬೆಳೆದ್ಬಿಟ್ಟು ಇವತ್ತು ರೈತರು ಒಳ್ಳೆ ಅಮೌಂಟನ್ನು ಗಳಿಸ್ಬೋದು ಸರ್. ಹಿಂದೆ ಏನಾಗ್ತಾ ಇತ್ತು ಗೊತ್ತಾ? ಹಿಂದೆ ಒಂದು ಸಂದರ್ಭದಲ್ಲಿ ಕೊಡಗು ಚಿಕ್ಕಮಂಗ್ಳೂರು ಮಾತ್ರ ಕಾಫಿ, ಏಲಕ್ಕಿ ಮತ್ತೆ ಮೆಣಸು ಬೆಳಿಲಿಕ್ಕೆ ಸೂಕ್ತವಾದ ಪ್ರದೇಶ ಅಂತ ಜನ ಅಂದ್ಕೊಂಡಿದ್ರು. ಸರ್ ಈಗ ನೋಡಿ, ಕಾಫಿ ಚಂದ್ರಗಿರಿ ಅರಬಿಕ ತಳಿ ನೋಡಿ, ಈ ತಳಿ ಇದೆಯಲ್ಲ ಸರ್, ಇದೆಲ್ಲ ಬಯಲ್ಸೀಮೆನಲ್ಲಿ ಆರಾಮಾಗಿ ಬೆಳೀತಕ್ಕಂಥದ್ದು. ನೀವು ಸರಿಯಾದ ರೀತಿಯಲ್ಲಿ ನೋಡಿರಲ್ಲ, ಇದೇ ತರ ನೀವು ಪ್ಲಾಂಟ್ ಮಾಡ್ತು ಅಂತಂದ್ರೆ ಒಂದ್ ಎಕರೆಗೆ 30-40 ಚೀಲ ಫಾರ್ಸ್ಮೆಂಟ್ ಕೊಯ್ಬೋದು. 60 ಚೀಲ ಚೆರಿ ಅಂತಂದ್ರೆ ಇಡೀ ಕಾಯಿ ಸಮೇತ ಒಣಗಿಸಿದ್ರೆ ನಿಮಗೆ ಚೆರಿ ಅಂತ ಹೇಳ್ತಾರೆ. ನೋಡಿ ಸರ್, ಇವೆಲ್ಲ ಪ್ಲಾಂಟ್ ಇದೆಯಲ್ಲ, ಇದು ಸರ್ ಈಗ 3ನೇ ವರ್ಷದ ಗಿಡ. ಇದು ನೋಡಿ ಸರ್ ಫಸಲು ಹೇಗಿದೆ ಅಂತ ಹೇಳ್ಬಿಟ್ಟು. ಒಳ್ಳೆ ತಳಿ ಚಂದ್ರಗಿರಿ. ನೀವು 5 ಅಡಿ ಡಿಸ್ಟೆನ್ಸಿಗೆ ಪ್ಲಾಂಟ್ ಮಾಡಬಹುದು. ಓಪನ್ ಶೇಡ್ ಅಲ್ಲಿ ನಿಮಗೆ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಒಂದು 25% ಶೇಡ್ ಇದ್ರೂ ಸಾಕು. ಅಡ್ಡ ರೆಕ್ಕೆ ಬರದನ್ನೆಲ್ಲ ಬಿಡಬೇಕು. ಈ ತರ ಉದ್ದ ಮೇಲೆ ಬರುತ್ತೆ ನೋಡಿ, ಈ ತರ ರೆಕ್ಕೆ ಬರುತ್ತಲ್ವಾ, ಆ ರೆಕ್ಕೆಗಳನ್ನ ನೀವು ನೋಡಿ ಸರ್, ಇದು ಈ ತರ ರೆಕ್ಕೆಗಳೇನು ಉದ್ದಕ್ಕೆ ಬರ್ತದೋ ಇದನ್ನೆಲ್ಲ ನೀವು ತೆಗಿಬೇಕು ಸರ್. 3 ಅಡಿ ಹೈಟಲ್ಲಿ ನೀವು ಕಟ್ ಮಾಡಿದಾಗ ಬ್ರಾಂಚಸ್ ಎಲ್ಲ ಚೆನ್ನಾಗಿ ಬಂದು ಗಿಡ ಹೆಲ್ತಿಯಾಗಿ ಬರ್ತದೆ. 6-7 ವರ್ಷ ನಂತರ ಒಂದು ಸಕ್ಕರಿಸ್ಬಿಟ್ರೆ ಮತ್ತೆ ಇಷ್ಟೇ ದಪ್ಪಾಗಿ ಈ ಹೈಟಲ್ಲಿ ನೀವು ಬಿಟ್ಟು ಅದನ್ನ ಪುನಃ 2-3 ಅಡಿ ಮಟ್ಟ ಮಾಡಿದ್ರೆ ನಿಮಗೆ 2 ಸ್ಟೆಪ್ಪಲ್ಲಿ ಕಾಫಿ ಬಿಡುತ್ತೆ ಸರ್. ಆಕ್ಚುಲಿ ಕಾಫಿ ಬೆಳೆಸ್ತಕ್ಕಂಥ ವಿಧಾನಗಳಿದು. ಒಂದು ಎಕರೆನಲ್ಲಿ ಈಗ ಒಂದು 25 ಚೀಲ ಕಾಫಿ ಇದ್ರಲ್ಲಿ ಕುಯ್ತಾ ಇದ್ರೆ 6 ವರ್ಷ ನಂತರ ಇನ್ನೊಂದು ಸ್ಟೆಪ್ ಬಿಟ್ರೆ ನೀವು ಅಲ್ಲಿಗೆ 50 ಚೀಲ ಕಾಫಿ ಕುಯ್ಬೋದು ಸರ್.